ಈಗ ಒಂದು ಕಾಂತೇಶ್ ಅವರಿಗೆ ಟಿಕೆಟ್ ನಿರಾಕರಿಸಿದ್ದು, ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಆದೇಶ ಅಂತ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರಿ. ಆದರೆ ಪಕ್ಷದ ಆದೇಶದ ವಿರುದ್ಧ ಕಾಂಗ್ರೆಸ್ಸಿಗೆ ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿ ಸೋತು ವಾಪಸ್ ಬಂದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟ್ ಕೊಡೋ ಚರ್ಚೆ ನಡೆದಿದೆ ಅನ್ನೋದು ನಿಮ್ಗೊಂಥರ ಗಾಯದ ಮೇಲೆ ಬರೆ ಎಳೆದಂಗಾಗಿದೆ ಅನ್ಸುತ್ತೆ. ನನಗೆಲ್ಲ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಕೇಳ್ತಿರೋದು ಅದನ್ನೇ. ಒಂದು ಮಾತು ನೀವು ಹೇಳ್ತಿದ್ದಂಗೆ, ಪಾರ್ಟಿ ಹೇಳ್ತಿದ್ದಂಗೆ ದೆಹಲಿಯಿಂದ ನೀವು ನೀವು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರಿ. ಆದರೆ ಪಕ್ಷ ಏನು ಮಾಡ್ತು? ಯಾರು ಪಕ್ಷವನ್ನು ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರಿ ಅಲ್ಲಿಂದ ಮತ್ತೆ ವಾಪಸ್ ಅವ್ರು ಕರ್ಕೊಂಡ್ಬಂದು ಯಡಿಯೂರಪ್ಪನವ್ರು ಟಿಕೆಟ್ ಕೊಟ್ಟೆ ನಾಳೆ ಘೋಷಣೆ ಮಾಡ್ತಾ ಇದ್ದಾರಲ್ಲ, ಈ ಒಂದು ವ್ಯವಸ್ಥೆ ಇದೆಯಲ್ಲ, ಇದ್ರ ವಿರುದ್ಧ ನಾನು ಚುನಾವಣೆ ನಿಲ್ಲಬೇಕು ಅನ್ನೋ ಉದ್ದೇಶ ನಂದಿರಲಿಲ್ಲ. ಆದರೆ ಈ ಒಂದು ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿ ಕಾಂಗ್ರೆಸ್ಸಿನ ಸಂಸ್ಕೃತಿ ದಿಕ್ಕಲ್ಲಿ ಹೋಗ್ತಾ ಇದೆಯಲ್ಲ, ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಅಪೇಕ್ಷೆ ಇದೆ. ಆ ದಿಕ್ಕಲ್ಲಿ ಈ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.